ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಅಭಿಮಾನ ಇರಬೇಕು, ಹುಚ್ಚಭಿಮಾನ ಇರಬಾರ್ದು. ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ರಾಜಕಾರಣಿಗಳಾಗಲಿ, ಚಿತ್ರರಂಗದ ನಟರುಗಳಾಗಲಿ ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಕಿಸ್ಬಿಟ್ಟಿದ್ದೀನಿ, ಅದು ಮಾಡಿಬಿಟ್ಟಿದ್ದೀವಿ, ಇದು ಮಾಡಿಬಿಟ್ಟಿದ್ದೀನಿ ಹೇಳ್ಕೊಂಡು ಇವತ್ತು ಸಂಭ್ರಮಾಚರಣೆಗಳನ್ನ ಮಾಡ್ಕೋತಾರೆ. ಆದರೆ ಎಲ್ಲೋ ಒಂದು ಕಡೆ ನನ್ನ ರೈತ ಇವತ್ತು ಎಷ್ಟೇ ವರ್ಷ ದುಡಿದ್ರು, 50 ವರ್ಷ 60 ವರ್ಷ ಸಾಯುವವರೆಗೂ ದುಡಿದ್ರೂ ಸಹ ಒಂದು ತುತ್ತು ಅನ್ನಕ್ಕೋಸ್ಕರ ಒದ್ದಾಡ್ತಾನೆ. ಬೆಳೆದಂಥ ಬೆಳೆಗೆ, ಟೊಮೊಟೊಗೆ ಬೆಲೆ ಇಲ್ಲ, ಈರುಳ್ಳಿಗೆ ಬೆಲೆ ಇಲ್ಲ, ತಾನು ಬೆಳೆದಂಥ ಕಬ್ಬಿಗೆ ಬೆಳೆ ಇಲ್ಲ, ಭತ್ತಕ್ಕೆ ಬೆಳೆ ಇಲ್ಲ, ರಾಗಿ ಬೆಳೆ ಇಲ್ಲ ಅಂತ ನೇಣಿಗೆ ಶರಣಾಗ್ತಾನೆ. ಆದರೆ ಆ ರೈತನ ಕುಟುಂಬ ಬೀದಿ ಪಾಲಾಗುತ್ತೆ. ಅದೇ ರಾಜಕಾರಣಿಗಳು ಆಡಂಬರವಾಗಿ ಐಷಾರಾಮಿ ಜೀವನಕ್ಕೋಸ್ಕರ ಎಷ್ಟೆಷ್ಟು ದೊಂಬರಾಟಗಳು ಮಾಡ್ತಾರೆ. ಏನು ಕಟ್ಟಿ ಕಿಸ್ತಾಕ್ಬಿಟ್ಟಿದ್ದೀನಿ ಅಂದ್ಕೊಂಡು 30 ವರ್ಷ 20 ವರ್ಷ ರಾಜಕಾರಣಕ್ಕೆ ಬಂದು ಸಂಭ್ರಮಾಚರಣೆ ಏನು 50 ವರ್ಷ 60 ವರ್ಷ ಏನು ಮಾಡಾಕಿದ್ದಾರೆ ಇವರು. ಜನಗಳಿಗೆ ನಿಮಗೆ ಅಷ್ಟು ಪ್ರೀತಿ ಇದ್ದರೆ, ರಾಜಕಾರಣಿಗಳೇ ನಿಮಗೆ ಜನಗಳಿಗೆ ಅಷ್ಟು ಪ್ರೀತಿ ಇದ್ದರೆ, ಅಷ್ಟು ಮಮತೆ ಇದ್ದರೆ ಅವ್ರಿಗೊಂದು 5-10 ಲಕ್ಷ ಕೊಟ್ಟು ಮನೆ ಕಟ್ಸ್ಕೊಡಿ. ಅದರಲ್ಲಿ ನಿಮ್ಮ ಹೆಸ್ರುಗಳು ಹಾಕ್ಕೊಂಡು ದೇವಸ್ಥಾನಗಳಿಗೇ ಒಂದು 1000 ರೂಪಾಯಿ ಕೊಟ್ಟರೆ ಹೆಸರು ಹಾಕ್ತಾರೆ. ಆದರೆ ದೊಡ್ಡ ಮನೆ ಕಟ್ಕೊಟ್ರೆ ಇವತ್ತು ಬೀದಿಲಿ ಮಲಗುವಂಥ, ಫುಟ್ಪಾತಲ್ಲಿ ಮಲಗುವಂಥ ಎಷ್ಟೋ ಇವತ್ತು ಕುಟುಂಬಗಳಿವೆ. ಅವ್ರುಗಳಿಗೆ ಮನೆಗಳನ್ನ ಕಟ್ಕೊಡಿ. ಮನೆಗಳನ್ನ ಕಟ್ಕೊಂಡ್ರೆ ಅವರು ಸಾಯುವವರೆಗೂ ನಿಮ್ಮ ಹೆಸರನ್ನ ಚಿರಸ್ಥವಾಗಿ ಇಟ್ಕೋತಾರೆ. ಆ ನೆನಪುಗೋಸ್ಕರ ನೀವೊಂದು ಸಂಭ್ರಮಾಚರಣೆ ಮಾಡಬೇಕಾದ್ರೆ ಆ ಲೈಟು, ಹಾರ, ತುರಾಯಿ, ಆ ಸ್ಟೇಜು ಮತ್ತು ಜನಗಳನ್ನ ಕರ್ಕೊಬರೋಕ್ಕೆ ಬಸ್ಸು, ಅದಕ್ಕೆ ಎಲ್ಲ ಎಷ್ಟು ದುಡ್ಡನ್ನು ವೆಚ್ಚ ಮಾಡ್ತೀರಾ. ಇವತ್ತು ಜನಗಳನ್ನ ಕರ್ಕೊಬರ್ಬೇಕು ಅಂದರೂ 1000 ರೂಪಾಯಿ ಕೊಡಬೇಕು. ಜನಕ್ಕೆ 500 ಕೊಡ್ತೀರಾ ತಲೆಗೆ. ಮತ್ತು ಸಂಭ್ರಮಾಚರಣೆಗೆ ಲಕ್ಷ ಅಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಾ. ಎಲ್ಲಿಂದ ಬರುತ್ತೆ? ಇವತ್ತು ನಾವು ಕಟ್ಟುವಂಥ ಟ್ಯಾಕ್ಸ್ನ ಈ ರೀತಿ ಪೋಲ್ ಮಾಡ್ತಾರೆ. ನೀವೇನು ಗೆಡ್ಡೆ ಗೆಣಸು ಏನು ಕಿತ್ತಿ ಏನು ನೀವು ಏನು ಮಾರಿ ಏನು ಜೀವನ ಮಾಡಿ ಸಂಪಾದನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಬಡವರ ಮೇಲೆ ಬಡವರ ಒಂದು ಈ ಜನಸಾಮಾನ್ಯರ ಮೇಲೆ ಇದು ಮಾಡಿ ಏನು ಅವರ ಮೇಲೆ ಸಮಾಧಿ ಕಟ್ಟಿ ಇವತ್ತು ದುಡ್ಡು ಸಂಪಾದನೆ ಮಾಡಿದ್ದೀರ. ಇವತ್ತು ಇಷ್ಟು ಸಂಭ್ರಮಾಚರಣೆ ಯಾಕೆ ಬೇಕು? ಎಲ್ಲೋ ಒಂದು ಕಡೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಅನಿಸಿಕೆನ ನಾನು ಹೇಳ್ತಿದ್ದೀನಿ. ಎಲ್ಲೋ ಒಂದು ಕಡೆ ಒಬ್ಬ ಸೈನಿಕ ಇವತ್ತು ಗಡಿಲಿ ಕಾಯ್ದು 10 ವರ್ಷ 20 ವರ್ಷ 50 ವರ್ಷ ಕಾದರೂ ಸಹ ಅವ್ರಿಗೊಂದು ಸೈಟ್ ಕೊಡಲ್ಲ, ಅವ್ನಿಗೊಂದು ಮನೆ ಕೊಡಲ್ಲ. ಇವತ್ತು ಬೀದಿಗೆ ಬರ್ತಾನೆ ನನ್ನ ಸೈನಿಕ. ಇವತ್ತು ಅವನು ದೇಶಕ್ಕಾಗಿ ಬಂದು ಹಿಂತಿರುಗಿ ಬಂದರೂ ಸಹ ಒಂದು ಸಂಭ್ರಮಾಚರಣೆ ಇರಲ್ಲ. ಎಲ್ಲೋ ಆ ಕುಟುಂಬಕ್ಕೆ ಸೀಮಿತ ಆಗಿರುತ್ತೆ. ಅದು ಸರ್ಕಾರ ಮಾಡಲಿ, ಅದು ಮಾಡಲಿ, ಇದು ಮಾಡಲಿ ಅಂದ್ಕೊಂಡು ಕುತ್ಕೋತೀರ. ಆದರೆ ಸೈನಿಕನ ಪರಿಸ್ಥಿತಿ ಏನು? ಇವತ್ತು ನನ್ನ ರೈತ ಮತ್ತು ನನ್ನ ಸೈನಿಕ ಇವತ್ತು ಬೀದಿ ಪಾಲಾಗ್ತಿದ್ದಾನೆ. ಇವತ್ತು ದೇಶದ ಕಣ್ಗಳು ಇವನು. ಇವತ್ತು ನೀವು ಫಿಲಮ್ ಆ್ಯಕ್ಟ್ರುಗಳು, ಅದರಲ್ಲಂತೂ ಫಿಲಮ್ ಆ್ಯಕ್ಟ್ರುಗಳು ಏನು ನಾನು ಬಂದೇನು ದಬ ಕೊಟ್ಟಿದ್ದೀನಿ ಅಂತೇಳಿ 20 ವರ್ಷ 30 ವರ್ಷ 50 ವರ್ಷ ಅಂದ್ಕೊಂಡು ಸಂಭ್ರಮಾಚರಣೆ ಮಾಡಿಕೊಂಡು ದುಡ್ಡು ಎಲ್ಲಿಂದ ಬರುತ್ತೆ ನಿಮಗೂ ಸಹ? ಇವತ್ತು ರಾಜಕಾರಣಿಗಳಾಗಿ ಮಾಡ್ತಾರೆ, ಚಿತ್ರರಂಗದಲ್ಲೂ ಹಾಗೇನೆ. ಇವರೆಲ್ಲ ದುಡ್ಡುಗಳನ್ನ ಯಾಕೆ ಇಷ್ಟು ಪೋಲ್ ಮಾಡ್ತಾರೆ? ಅದೇ ಒಬ್ಬ ಕಡು ಬಡತನ ಒಂದು ಕುಟುಂಬನ ರಕ್ಷಣೆ ಮಾಡಿದ್ರೆ ಎಷ್ಟು ಪೋಷಣೆ ಆಗುತ್ತೆ. ಒಬ್ಬ ಅಂಗವಿಕಲನಿಗೋ, ಒಬ್ಬ ವೃದ್ಧಾಪನಿಗೋ ಒಂದು ಅಂಗಡಿನ, ಹಣ್ಣಂಗಡಿನೋ ಒಂದು ತರಕಾರಿ ಅಂಗಡಿನೋ ಇಟ್ಕೊಟ್ರೆ ಎಷ್ಟು ನೆನೆಸ್ಕೋತಾನೆ, ಒಂದು ಜೀವನ ಕಟ್ಕೊಟ್ಟಂಗೆ ಆಗುತ್ತೆ. ಅದು ಬಿಟ್ಟು ಇವತ್ತು ದೊಡ್ಡ ಏನು ಐಷಾರಾಮಿ ಜೀವನ ಏನು ಸಂಭ್ರಮಾಚರಣೆ ಮಾಡ್ಕೊಳ್ಳೋದು ಎಷ್ಟು ಸರಿ? ನನ್ನ ಒಂದು ಪ್ರಶ್ನೆ, ಒಬ್ಬ ಸಾಮಾನ್ಯ ನಾಗರಿಕನಾಗಿ, ನನ್ನ ಒಂದು ಅನಿಸಿಕೆನ ಇಡೀ ರಾಜ್ಯದ 700 ಕೋಟಿ ಜನತೆಯ ಪರವಾಗಿ ನಾನು ಒಬ್ಬ ರೈತನ ಮಗನಾಗಿ ಎಲ್ಲೋ ಒಂದು ಕಡೆ ಇವತ್ತು ಸಂಭ್ರಮಾಚರಣೆ ಮಾಡುವಂಥ ಇವತ್ತೇನು ರಾಜಕಾರಣಿಗಳಾಗಲಿ, ಇವತ್ತು ಚಲನಚಿತ್ರರಂಗದವರಾಗಲಿ ಇವತ್ತು ಏನು ಕಟ್ಟಿ ಕಿಸ್ತಾಕ್ಬಿಟ್ಟಿದ್ದಾರೆ ಅಂತ ಇವ್ರಿಗೆ ಇಷ್ಟು ಸಂಭ್ರಮಾಚರಣೆ ಬೇಕು? ಏನು ಮಾಡಿದ್ದಾರೆ ಅಂತ ಸಂಭ್ರಮಾಚರಣೆ ಬೇಕು? ರಾಜ್ಯದ ಜನ ಇವತ್ತು ಬೀದಿಲಿ ಮಲಗಿ ಇವತ್ತು ರಸ್ತೆಗಳಲ್ಲಿ ಇವತ್ತು ಎಷ್ಟು ಅನ್ನ ಇಲ್ಲೇ ಇವತ್ತು ಒದ್ದಾಡ್ತಿದ್ದಾರೆ. ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಬೀದಿಗೆ ಬಂದಿದೆ. ಇವತ್ತು ಸರಿಯಾದಂಥ ಪೋಷಣೆಗಳಿಲ್ಲ ಆ ಕುಟುಂಬಗಳಿಗೆ. ನಿರಾಶ್ರಿತರು ಇದ್ದಾರೆ. ಎಷ್ಟೋ ಇವತ್ತು ಅನಾಥಾಶ್ರಮದಲ್ಲಿದ್ದಾರೆ ಪುಣ್ಯಾತ್ಮ ತಂದೆ ತಾಯಿಗಳು. ಎಷ್ಟೋ ವೃದ್ಧಾಶ್ರಮದಲ್ಲಿದ್ದಾರೆ. ಎಷ್ಟೋ ಇವತ್ತು ಆ ಮಕ್ಕಳುಗಳಿಗೆ ಸರಿಯಾದಂಥ ವಿದ್ಯಾಭ್ಯಾಸ ಇಲ್ಲದೇ ಮಕ್ಕಳುಗಳ ಪೋಷಣೆ ಮಾಡದೆ ತಂದೆ ತಾಯಿಗಳು ಅನಾಥಾಶ್ರಮದಲ್ಲಿ ಸೇರಿದ್ದಾರೆ. ಅವ್ರಿಗೆ ಸಹಾಯ ಮಾಡಿ. ನೀವು ಇಷ್ಟೊಂದು ದುಡ್ಡುಗಳನ್ನ ಪೋಲ್ ಮಾಡೋದು ಬದಲು ಇಷ್ಟೊಂದು ದುಡ್ಡುಗಳನ್ನ ಇವತ್ತು ಸುಮ್ಮನೆ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನೀವು ನಿಮ್ಮ ಒಂದು ವೈಭವೀಕರಕ್ಕೋಸ್ಕರ ಇಷ್ಟು ದುಡ್ಡುಗಳನ್ನ ಪೋಲ್ ಮಾಡೋದು ಬದಲು ಇವತ್ತು ಜನಸಾಮಾನ್ಯರಿಗೆ, ವಿದ್ಯಾವಂತರ ಮಕ್ಕಳುಗಳಿಗೆ ಶಿಕ್ಷಣ ಕೊಡೋದಾಗಲಿ, ಬಡತನಕ್ಕಾಗಲಿ, ಮತ್ತು ಹಾಗೆಯೇ ಇವತ್ತು ಆಸ್ಪತ್ರೆಗಳಿಗೆ ಚಿಕಿತ್ಸೆ ಕೊಡಿಸೋದಾಗಲಿ ಬಡ ಕುಟುಂಬಗಳಿಗೆ ಮಾಡಿದ್ರೆ ಎಷ್ಟು ನೆನೆಸ್ಕೋತಾರೆ ನಿಮ್ಮ ತಂದೆ ತಾಯಿಗಳು. ಆ ರಕ್ಷಣೆ ನಿಮ್ಮನ್ನ ಕಾಪಾಡುತ್ತೆ. ಅದು ಬಿಟ್ಟು ನೀವು ಈ ಆಡಂಬರವಾದ ಜೀವನ, ಆಡಂಬರವಾದ ವೈಭವೀಕರಣ ಮಾಡ್ಕೊಳ್ಳೋಕೆ ನೀವು ಎಷ್ಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀರಾ? ಎಲ್ಲೋ ಒಂದು ಕಡೆ ನನ್ನ ಅನಿಸಿಕೆನ ಈ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ತಿಳಿಬೇಕು, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ಅಂತೇಳಿ ನಾನು ವಿಡಿಯೋನ ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲರೂ ಒಳ್ಳೆಯದಾಗಲಿ.